ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿನಡ್ಕ. ಕೇರಳದ ಮುಸ್ಲಿಮರು ಹಿಂದೂಗಳಿಗೆ ಬಲವಂತವಾಗಿ ಬೀಫ್ ತಿನ್ನಿಸುವ ಅಗತ್ಯವೇ ಇಲ್ಲ. ಯಾಕಂದರೆ ಅಲ್ಲಿ ಹಿಂದೂಗಳೇ ತಮ್ಮ ಮನೆಯಲ್ಲಿ ಬೀಫ್ ಖಾದ್ಯಗಳನ್ನು ರೆಡಿ ಮಾಡಿ ಚೆನ್ನಾಗಿ ತಿಂತಾರೆ. ಕೇರಳದಲ್ಲಿ ಎಲ್ಲ ಧರ್ಮದವರು ಗೋಮಾಂಸ ಸೇವಿಸುವುದು ಸಾಮಾನ್ಯ ಸಂಗತಿ. ಅಲ್ಲಿ ಪ್ರತಿ ಊರಲ್ಲೂ ಗೋಮಾಂಸ ಬೇಯುತ್ತೆ. ಈ ವಿಚಾರ ಕೇರಳ ಸ್ಟೋರಿ ಸಿನಿಮಾ ಮಾಡಿರೋ ಡೈರೆಕ್ಟರ್ಗೆ ಗೊತ್ತಿಲ್ಲ. ಆದರೂ ಆತ ಕೇರಳ ಸ್ಟೋರಿ ಸಿನಿಮಾ ಮಾಡ್ತಾನೆ. ಅದರಲ್ಲಿ ಹಿಂದೂ ಯುವತಿಗೆ ಮುಸ್ಲಿಂ ಕುಟುಂಬವೊಂದು ಬಲವಂತವಾಗಿ ಗೋಮಾಂಸ ತಿನ್ನಿಸುವ ದೃಶ್ಯವನ್ನ ಸೃಷ್ಟಿಸ್ತಾನೆ. ಅದನ್ನ ಆತ ಸತ್ಯ ಘಟನೆ ಆಧಾರಿತ ಸಿನಿಮಾ ಅಂತ ಬೇರೆ ಹೇಳ್ತಾನೆ. ಅವನು ಹೇಳಿದ ಅಂತ ನಂಬೋಕೆ ನಾವೇನು ಕಿವಿ ಮೇಲೆ ಹೂ ಇಟ್ಟಿದ್ದೇವ? ಆದರೂ ಅದನ್ನ ಸತ್ಯ ಅಂತ ನಂಬುವವರಿದ್ದಾರೆ. ಹಾಗಾಗಿ ನಾವು ಇಂತಹ ಸುಳ್ಳು ಪ್ರಚಾರಗಳ ಸಿನಿಮಾಗಳ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ. ಇದು ರಿಯಲ್ ಕೇರಳ ಸ್ಟೋರಿ ಅಂತ ಹೇಳುವ ಕೇರಳ ಸ್ಟೋರಿ ಸಿನಿಮಾದ ನಿರ್ದೇಶಕನಿಗೆ ಕೇರಳದ ಬಗ್ಗೆ ಒಂದು ತುಂಡು ಕೂಡ ಗೊತ್ತಿಲ್ಲ. ಕೇರಳ ಮತ್ತು ಗೋಮಾಂಸಕ್ಕೆ ಸಂಬಂಧಿಸಿ ಅವನು ತುಂಬ ತಿಳಿಯೋದಕ್ಕಿದೆ. ಇಂಡಿಯಾದಲ್ಲಿ BJPಯವರ ರಾಜಕಾರಣಕ್ಕಷ್ಟೇ ಗೋವು ಮಮ್ಮಿ, ಆದರೆ ಅದು ಕೇರಳದಲ್ಲಿ ಯಮ್ಮಿ. ಅದು ಕೇರಳಿಗರು ಪ್ರತಿದಿನ ಚಪ್ಪರಿಸುವ ಆಹಾರ. ಕೇರಳ ಸ್ಟೋರಿ ಸಿನಿಮಾ ಡೈರೆಕ್ಟರ್ಗೆ ಈ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ. ಗೋಮಾಂಸ ಕೇರಳದಲ್ಲಿ ಸಾಮಾನ್ಯವಾಗಿ ತಿನ್ನುವ ಆಹಾರ. ಕೇರಳದಲ್ಲಿ ಬೀಫ್ ಸೇವನೆ ಸಾಮಾನ್ಯ ಸಂಗತಿ. ಅಲ್ಲಿ ಎಲ್ರಿಗೂ ಬೀಫ್ ಬೇಕು. ಅಲ್ಲಿ ಮುಸ್ಲಿಮರು, ದಲಿತರು, ಆದಿವಾಸಿಗಳು, ಕ್ರಿಶ್ಚಿಯನ್ನರು ಮಾತ್ರ ಅಲ್ಲ, ದೊಡ್ಡ ಸಂಖ್ಯೆಯಲ್ಲಿ ಹಿಂದೂಗಳು ಬೀಫ್ ಸೇವಿಸ್ತಾರೆ. BJP ಮತ್ತು ಸಂಘ ಪರಿವಾರದ ಹಿಂದೂಗಳು ಕೂಡ ಬೀಫ್ ಖಾದ್ಯಗಳನ್ನು ಮುಕ್ಕಿ ತಿಂತಾರೆ. ನಮ್ಮ ನಾರ್ತ್ ಇಂಡಿಯಾದಲ್ಲಿ ಗೋವು ಮಾತೆ, ಕೇರಳದಲ್ಲಿ ಅದು ದಿನನಿತ್ಯದ ಖಾದ್ಯ ಅಷ್ಟೆ. ಅಲ್ಲಿ ಗುಣಮಟ್ಟದ ಬೀಫ್ ಕೊಡ್ತೇವೆ ಅಂತ BJP ನಾಯಕರೇ ಚುನಾವಣೆ ವೇಳೆ ಭರವಸೆ ಕೊಡ್ತಾರೆ. ಮಮ್ಮೂಟಿ ಮಾತ್ರ ಅಲ್ಲ, ಮೋಹನ್ ಲಾಲ್ ಅವರ ಸಿನಿಮಾಗಳಲ್ಲೂ ಬೀಫ್ ಖಾದ್ಯ ಸವಿಯುವ ಸನ್ನಿವೇಶಗಳು ಇರುತ್ತೆ. ಗೋವು ಕೇರಳದಲ್ಲಿ ಎಂದಿಗೂ ಮಾತೆಯಾಗಿಲ್ಲ. ಅದನ್ನು ಒಂದು ಜಾನುವಾರಾಗಿ ಅಷ್ಟೇ ಕೇರಳದ ಜನ ನೋಡೋದು. ಕೇರಳ ಸ್ಟೋರಿ ಸಿನಿಮಾ ಮಾಡಿದವರು ಇನ್ನೊಂದು ವಿಷಯವನ್ನು ತಿಳ್ಕೋಬೇಕು. ಕೇರಳದಲ್ಲಿ ಗೋಮಾತೆ ರಾಜಕಾರಣ ನಡೆಯೋದಿಲ್ಲ. ಅಲ್ಲಿ ಗೊಡ್ಡಾದ ಗೋವುಗಳನ್ನು ಕಸಾಯಿಖಾನೆಗೆ ಸೇರಿಸಿ ಮಾಂಸ ಆಗುತ್ತೆ ಹೊರತು ಅದು ರಾಜಕೀಯ ಪಕ್ಷಗಳಿಗೆ ವೋಟ್ ತಂದು ಕೊಡೋದಿಲ್ಲ. ಆದರೂ ಕೇರಳ ಎಲೆಕ್ಷನ್ ಟೈಮಲ್ಲಿ ದಿ ಕೇರಳ ಸ್ಟೋರಿ ಪಾರ್ಟ್ 2 ಸಿನಿಮಾ ಬಂದಿದೆ. ಪಾರ್ಟ್ 1 ಹೇಗೆ ಮುಸ್ಲಿಂ ದ್ವೇಷವನ್ನು ಬಿತ್ತರಿಸಿತ್ತೋ ಅದೇ ರೀತಿ ಪಾರ್ಟ್ 2 ಕೂಡ ಜನಾಂಗ ದ್ವೇಷವನ್ನು ಬಿತ್ತರಿಸುವ ಪ್ರೊಪಗಂಡ ಸಿನಿಮಾ ಅನ್ನೋದು ಅದರ ಟ್ರೇಲರ್ನಲ್ಲೇ ಗೊತ್ತಾಗತ್ತೆ. ಕೇರಳ ಸ್ಟೋರಿ ಪಾರ್ಟ್ 2 ಸಿನಿಮಾ ಸತ್ಯ ಘಟನೆಗಳನ್ನು ಆಧರಿಸಿದ ಸಿನಿಮಾ ಅಂತ ಚಿತ್ರತಂಡವೇ ಹೇಳಿದೆ. ಆದರೆ ಸಿನಿಮಾ ಟ್ರೇಲರ್ ನೋಡುವಾಗ ಆ ಸಿನಿಮಾ ಸುಳ್ಳಿನ ಮೂಟೆ, ಅಸತ್ಯದ ಕೋಟೆ, ಸುಳ್ಳು ಪ್ರಚಾರಗಳ ತೀಟೆ ಅನ್ನೋದು ಗೊತ್ತಾಗ್ಬಿಡ್ತದೆ. ಹಿಂದೂ ಯುವತಿಗೆ ಮುಸ್ಲಿಂ ಕುಟುಂಬ ಬಲವಂತವಾಗಿ ಬೀಫ್ ಖಾದ್ಯ ತಿನ್ನಿಸುವ ಒಂದು ದೃಶ್ಯ ಇದೆ ಅದರಲ್ಲಿ. ಆ ದೃಶ್ಯ ನೋಡಿದಾಗ ಸಿನಿಮಾದ ಫಾಲ್ಸ್ ಪ್ರೊಪಗಂಡವನ್ನ ಮಲಯಾಳಿಗರು ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಅದನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಬೀಫ್ ಇಲ್ಲದೆ ಪರೋಟ ಹೇಗೆ ತಿನ್ನೋದು ಅಂತ ತಮಾಷೆ ಮಾಡ್ತಾ ಇದ್ದಾರೆ. ಅವರು ಆ ಸಿನಿಮಾ ದೃಶ್ಯವನ್ನೇ ಗೇಲಿ ಮಾಡ್ತಾ ಇದ್ದಾರೆ. ಕೇರಳದಲ್ಲಿ ಬೀಫ್ ಹಬ್ಬಗಳನ್ನೇ ಮಾಡ್ತಾ ಇದ್ದಾರೆ. ಕೇರಳದ ಜನರ ರೀಲ್ಸ್ಗಳನ್ನು ನೋಡ್ತಾ ಇದ್ರೆ ಕೇರಳ ಸ್ಟೋರಿ ಸಿನಿಮಾದವರು ಮುಖ ಮುಚ್ಕೊಂಡು ಓಡಬೇಕಾಗತ್ತೆ. ಆದರೆ ಇದೇ ಸತ್ಯ ಇರಬಹುದು ಅಂತ ಬೇರೆ ರಾಜ್ಯದ ಜನರು ನಂಬುವ ಸಾಧ್ಯತೆಯೂ ಇದೆಯಲ್ಲ. ಅಷ್ಟರ ಮಟ್ಟಿಗೆ ಇಂತಹ ಪ್ರೊಪಗಾಂಡ ಸಿನಿಮಾಗಳಿಂದ ಸಮಾಜಕ್ಕೆ ಅಪಾಯವೂ ಇದೆ. ಬೀಫನ್ನ ಯುವತಿಯೊಬ್ಬಳಿಗೆ ಬಲವಂತವಾಗಿ ತಿನ್ನಿಸುವ ದೃಶ್ಯವನ್ನ ಕಟ್ಟುವ ಮೂಲಕ ಕೇರಳ ಸ್ಟೋರಿಯ ನಿರ್ದೇಶಕ ಏನು ಹೇಳಲು ಹೊರಟಿದ್ದಾನೆ? ಆ ಡೈರೆಕ್ಟರ್ಗೆ ಕಾಮನ್ ಸೆನ್ಸ್ ಏನಾದರೂ ಇದೆಯಾ? ಅವನಿಗೆ ತಲೆಯಲ್ಲಿ ಮೆದುಳು ಇದ್ದಿದ್ರೆ ಕೇರಳಕ್ಕೆ ಸಂಬಂಧಿಸಿ ಕತೆ ಎಂದು ಹೇಳ್ತಾ ಇರುವ ಆ ಸಿನಿಮಾದಲ್ಲಿ ಇಂತಹ ದೃಶ್ಯಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಬೀಫ್ ತಿನ್ನಿಸೋದು, ಬಲವಂತದ ಧರ್ಮಾಂತರ ಮಾಡೋದು, ಹೀಗೆ ಧಾರ್ಮಿಕ ವೈಷಮ್ಯದ ನೆಲೆಯಲ್ಲೇ ಈ ಸಿನಿಮಾವನ್ನ ಮಾಡಲಾಗಿದೆ. ಮುಂದಿನ 25 ವರ್ಷಗಳಲ್ಲಿ ಭಾರತ ಇಸ್ಲಾಂ ದೇಶ ಆಗುತ್ತೆ ಎಂಬ ಹಿನ್ನೆಲೆ ಡೈಲಾಗ್ ಬೇರೆ ಕೂಡ ಇದೆ. ಇದು ಪ್ರಚೋದನೆಗೆ ಇಟ್ಟಿರುವ ಡೈಲಾಗ್. ಇಂತಹ ದೃಶ್ಯಗಳಿಂದ ಸಿನಿಮಾ ರಿಲೀಸ್ಗೂ ಮೊದಲೇ ವಿವಾದಕ್ಕೀಡಾಗಿದೆ. ಒಳ್ಳೆ ಪ್ರಚಾರವೂ ಸಿಕ್ಕಿದೆ. ಇದು ಸಾಮರಸ್ಯ ಹಾಳು ಮಾಡುವ ಸಿನಿಮಾ ಅಂತ ಕೇರಳದ ಸರ್ಕಾರ ಹೇಳಿದೆ. ಅಲ್ಲಿನ ಪ್ರಬುದ್ಧ ಜನರು ಈ ದ್ವೇಷ ಹಚ್ಚುವ ಸಿನಿಮಾವನ್ನ ವಿರೋಧಿಸಿದ್ದಾರೆ. ಕೇರಳಿಗರು ಸಿನಿಮಾ ವಿರುದ್ಧ ಕಾನೂನು ಹೋರಾಟಕ್ಕೂ ನಿಂತಿದ್ದಾರೆ. ಕೇರಳ ಸ್ಟೋರಿ ಪಾರ್ಟ್ 1 ಕೂಡ ಇದೇ ರೀತಿ ಫಾಲ್ಸ್ ಪ್ರೊಪಗಂಡದಿಂದ ಕೂಡಿತ್ತು.
ಅದು ವಿವಾದ ಆಗಿದ್ದಕ್ಕೆ 10 ಕೋಟಿ ಬಂಡವಾಳ ಹಾಕಿದ್ದ ಪ್ರೊಡ್ಯೂಸರ್ 300 ಕೋಟಿ ರೂಪಾಯಿ ಕಮಾಯಿ ಕೂಡ ಮಾಡಿದ. ಮುಸ್ಲಿಂ ದ್ವೇಷದಲ್ಲಿ ಇವರು ರಾಜಕೀಯ ಮಾಡಿ ವೋಟ್ ಪಡೀತಾರೆ, ಸಿನಿಮಾ ಮಾಡಿ ಹಣ ಕೂಡ ಗಳಿಸ್ತಾರೆ. ಈ ಸಿನಿಮಾ ಇಸ್ಲಾಮೋಫೋಬಿಯಾ ಹರಡುವ ಪ್ರೊಪಗಂಡಾ ಸಿನಿಮಾ ಆಗಿದ್ದಕ್ಕೆ ಹಿಟ್ ಆಯಿತು. ಹಾಗಾಗಿನೇ ಪಾರ್ಟ್ 2 ಕೂಡ ಬರ್ತಾ ಇದೆ. ಅದರಲ್ಲಿ ಹಣ ಮಾಡೋ ಉದ್ದೇಶವೂ ಇದ್ದಂತಿದೆ. ಅದರ ಜೊತೆಗೆ ರಾಜಕಾರಣವೂ ಇದೆ. ಚುನಾವಣೆ ಟೈಮಲ್ಲೇ ಇವರು ಇಂತಹ ಪ್ರೊಪಗಂಡಾ ಸಿನಿಮಾಗಳು, ದೇಶಭಕ್ತಿ, ರಾಷ್ಟ್ರೀಯತೆ ಹೆಸರಲ್ಲಿ ಸಿನಿಮಾಗಳು ಬರ್ತಾನೆ ಇರುತ್ತೆ. ಸೋ ಕಾಲ್ಡ್ ವಿಶ್ವಗುರುವಿನ ಕಾಲದಲ್ಲಿ ಈ ಹುಚ್ಚಾಟವು ಶುರುವಾಗಿರೋದು. ಅದು ಈಗ ಸಾಮಾನ್ಯ ಎಂಬಂತೆ ಆಗ್ಬಿಟ್ಟಿದೆ. ಕೇರಳದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಬಂತಲ್ಲ, ಅಲ್ಲಿ ಬಿಜೆಪಿಗೆ ನೆಲೆಗಟ್ಟಿ ಇಲ್ಲ. ಬಿಜೆಪಿಗೆ ಏನು ಮಾಡಿದರೂ ಖಾತೆ ತೆರೆಯುವುದಕ್ಕೆ ಕಷ್ಟ ಆಗ್ತಾ ಇದೆ. ಅಲ್ಲಿ ಗೋವಿನ ಪಾಲಿಟಿಕ್ಸ್ ನಡೆಯಲ್ಲ. ಹಲಾಲ್ ಆಜಾನ್ ಕೂಡ ವರ್ಕೌಟ್ ಆಗಲ್ಲ. ದ್ವೇಷ ಭಾಷಣಗಳು ಮತಗಳನ್ನು ತಂದು ಕೊಡಲ್ಲ. ಹಾಗಾಗಿ ಸಿನಿಮಾ ಮೂಲಕ ಜನರ ಭಾವನೆ ಕೆರಳಿಸೋಕೆ ಸಾಧ್ಯವಾ ಅಂತ ಪ್ರಯತ್ನ ಮಾಡಿ ಆ ಸಿನಿಮಾ ರಚನೆ ಮಾಡಿದಂತಿದೆ. ಅದನ್ನ ಮಾಡೋಕೆ ಹೋದ ಡೈರೆಕ್ಟರ್ ಏನೇನೋ ಮಾಡೋಕೆ ಹೋಗಿ ಬೀಫ್ನಲ್ಲಿ ಸಿಕ್ಕಾಕೊಂಡಿದ್ದಾನೆ. ಆದರೆ ಇದು ಕೇರಳದಲ್ಲಿ ಮಾತ್ರ ವರ್ಕೌಟ್ ಆಗೋದಿಲ್ಲ. ಆದರೆ ಇಡೀ ದೇಶದ ಸ್ಥಿತಿ ನೋಡಿದಾಗ ಇಂತಹ ಸಿನಿಮಾಗಳೇ ಮತೀಯ ದ್ವೇಷ ಹಚ್ಚೋದು. ಅದರಿಂದ ವಿಭಜನೆಗಳು ಉಂಟಾಗತ್ತೆ, ಪರಸ್ಪರ ಅಪನಂಬಿಕೆ ಹೆಚ್ಚಾಗತ್ತೆ, ಘರ್ಷಣೆಗಳು ನಡೆಯುತ್ತೆ, ಸಮಾಜದ ಶಾಂತಿ ಭಂಗ ಆಗತ್ತೆ. ಹಾಗಾಗಿ ಇಂತಹ ಕೆಟ್ಟ ಸಿನಿಮಾಗಳು ನಾವು ವಿರೋಧ ಮಾಡಲೇಬೇಕಾಗಿದೆ. ಧರ್ಮದ್ವೇಷವನ್ನು ಬಿತ್ತಿ ಸಮಾಜವನ್ನು ಒಡೆಯುವ ಇಂತಹ ಸಿನಿಮಾಗಳು ನಿರ್ಮಾಣವಾಗದಂತೆ ತಡೆದರೆ ಅದೇ ಈ ಸಮಾಜಕ್ಕೆ ಉತ್ತಮ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.